ಹಾಯ್ ಎವ್ರಿವನ್, ಗುಡ್ ಮಾರ್ನಿಂಗ್. ನನ್ನ ಬೆಳಗಿನ ಲಾಗ್ಸ್ಗೆ ನಿಮಗೆಲ್ಲರಿಗೂ ವೆಲ್ಕಮ್ ಹೇಳ್ತಾ, ನಾನಿವತ್ತು ಕಲ್ಲಂಗಡಿ ಹಣ್ಣನ್ನು ಕಟ್ ಮಾಡ್ತಾ ಇದ್ದೀವಿ. ಯಾಕೆ ಈ ಕಲ್ಲಂಗಡಿ ಹಣ್ಣನ್ನು ತೋರಿಸ್ತಾ ಇದ್ದೀನಿ ಅಂತ ನೋಡೋಣ ಬನ್ನಿ. ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ನಿಮಗೆ ವಾಟರ್ ಮೆಲನ್ ಪ್ಯೂರಿನ ಹೇಗೆ ಮಾಡೋದು, ಇದನ್ನು ಹೇಗೆ ಮಾಡಿ ಮತ್ತು ಹೇರ್ಗೆ ಅಪ್ಲೈ ಮಾಡೋದ್ರಿಂದ ಹೇರ್ ಗ್ರೋತ್ ಆಗುತ್ತಾ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತಿಳಿಸ್ತೀನಿ. ಇದನ್ನು ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ, ಬನ್ನಿ ನೋಡೋಣ. ನೋಡಿದ್ರಲ್ವಾ, ನಮ್ಮ ಮನೇಲಿ ಇವತ್ತು ಕಲ್ಲಂಗಡಿ ಹಣ್ಣನ್ನ ಕಟ್ ಮಾಡ್ತಾಯಿದ್ವಿ. ಆದರೆ ಏನಪ್ಪ ಅಂದರೆ ವಿಶೇಷ ಅಂದರೆ, ಈ ಕಲ್ಲಂಗಡಿ ಹಣ್ಣು ತಿಂದ್ಬಿಟ್ಟು ಕೆಳಗಡೆನ ನಾವು ಬಿಸಾಕ್ತೀವಲ್ವ. ಬಿಸಾಕಿರೋಂಥ ಸಿಪ್ಪಿ ಇದೆಯಲ್ಲ, ಅದರಲ್ಲಿ ಕೆಳಗಡೆ ಇರೋಂಥ ತಿಳಿ, ಅದರಲ್ಲಿ ವೈಟಿಶ್ ಅಂತ ಇರುತ್ತಲ್ಲ, ಅದು ತುಂಬ ಹೆಲ್ತಿಯಾಗಿರುತ್ತೆ ಅಂತ ಹೇಳ್ತಾರೆ. ಇದನ್ನು ಪ್ಯೂರಿ ಮಾಡಿಬಿಟ್ಟು ನಮಗೆ ಹೇರ್ಗೆ ಅಪ್ಲೈ ಮಾಡೋದ್ರಿಂದ ಹೇರ್ ತುಂಬ ಗ್ರೋತ್ ಆಗುತ್ತೆ. ಅಷ್ಟೇ ಅಲ್ಲ, ಕಲ್ಲಂಗಡಿ ಹಣ್ಣಿನ ಬೀಜ ಕೂಡ ಮೊಳಕೆ ಓಡಿಸಿ ನಾವು ತಿನ್ಬೋದು ಅಂತ ಹೇಳ್ತಾರೆ. ಆದರೆ ಈ ಕಲ್ಲಂಗಡಿನ ವೈಟಿಶ್ ಇರುತ್ತಲ್ಲ, ಅದನ್ನು ನಾವು ಚೆನ್ನಾಗಿ ನೀಟಾಗಿ ಈ ಥರ ತೊಗೊಂಬಿಟ್ಟು ಒಂದು ಪ್ಯೂರಿನ ರೆಡಿ ಮಾಡ್ಕೋಬೇಕು. ಆ ಪ್ಯೂರಿನ ರೆಡಿ ಮಾಡಿಕೊಂಡು ಹೇರ್ಗೆ ಅಪ್ಲೈ ಮಾಡೋದ್ರಿಂದ ಎಷ್ಟೊಂದು ಲಾಭಗಳಿದ್ದಾವೆ ಅಂತಂದರೆ, ಹೇರ್ಸು ತುಂಬ ಅಂದರೆ ಥಿಕ್ನೆಸ್ ಆಗಿ ಬರ್ತವೆ. ಹಾಗೆ ಹೇರ್ ಉದುರೋದು ಕೂಡ ತುಂಬ ಕಮ್ಮಿ ಆಗುತ್ತೆ. ಅಷ್ಟೇ ಅಲ್ಲ, ಡ್ಯಾಂಡ್ರಫ್ ಇದ್ದರೆ ಕೂಡ, ತುರಿಕೆಗಳಿದ್ರೂ ಕೂಡ ಕಮ್ಮಿ ಆಗುತ್ತೆ. ಅಷ್ಟೊಂದು ಒಳ್ಳೆ ವಿಟಮಿನ್ಸ್ ಇರುತ್ತೆ ಇದರಲ್ಲಿ ಅಂತ ಹೇಳ್ಬೋದು. ಆಂಟಿ ಆಕ್ಸಿಡೆಂಟ್ ಜಾಸ್ತಿ ಇರೋದ್ರಿಂದ ಬೆಸ್ಟ್ ರೆಮಿಡಿ ಫಾರ್ ಹೇರ್ ಫಾಲ್ ಆ್ಯಂಡ್ ಡ್ಯಾಂಡ್ರಫ್ ಆ್ಯಂಡ್ ಲೆಂತಿ ಹೇರ್ಸ್ಗೆ ತುಂಬ ಬೆಸ್ಟ್ ಬೆನಿಫಿಟ್ಸ್ ಅಂತ ಹೇಳ್ಬೋದು. ಹಾಗಾಗಿ ಇದನ್ನು ನಾನು ಒಂದು ಪ್ಯೂರಿನ ಮಾಡ್ತಾಯಿದ್ದೀನಿ. ನೋಡಿದ್ರಲ್ಲ, ಇದನ್ನ ಯಾವ ಥರ ಮಾಡೋದು ಅಂತ ನಾನು ನಿಮಗೆ ತೋರಿಸಿದ್ದೀನಿ. ಇವಾಗ ನೋಡಿ ಇದನ್ನು ಏನು ಮಾಡ್ತೀನಿ ಅಂತ ಹೇಳ್ಬಿಟ್ಟು, ಅದನ್ನ ಪ್ಯೂರಿನ ಹೇಗೆ ಮಾಡೋದು ಅಂತ ನೋಡಿ. ನೋಡಿದ್ರಲ್ವ, ಇದಕ್ಕೆ ಸ್ವಲ್ಪ ಕೊಕೊನಟ್ ಆಯಿಲ್ನ ಆ್ಯಡ್ ಮಾಡಿಬಿಟ್ಟು ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಒಂದು ಸ್ಪೂನ್ ಕೊಕೊನಟ್ ಆಯಿಲ್ನ ಮಿಕ್ಸ್ ಮಾಡಿ ರೆಡಿ ಮಾಡಿಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ನೋಡಿದ್ರಲ್ವ, ಇದನ್ನ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸಿದೆ. ಇದನ್ನು ಅಪ್ಲೈ ಮಾಡ್ತೀನಿ ಇವಾಗ. ಇದರಿಂದ ಏನೇನು ಬೆನಿಫಿಟ್ಸ್ ಅಂತ ನಾನು ಇವಾಗ ಹೇಳ್ತೀನಿ ನೋಡಿ ನಿಮಗೆ. ಇದನ್ನು ಅಪ್ಲೈ ಮಾಡೋದ್ರಿಂದ ಡ್ಯಾಂಡ್ರಫ್ ಕಮ್ಮಿ ಆಗುತ್ತೆ. ಹಾಗೆ ಹೇರ್ ಥಿಕ್ನೆಸ್ ಆಗಿ ಲೆಂತಿಯಾಗಿ ತುಂಬ ಸಾಫ್ಟ್ ಆ್ಯಂಡ್ ಶೈನಿಯಾಗಿ ತುಂಬ ಚೆನ್ನಾಗಿ ಬರ್ತವೆ. ಹಾಗಾಗಿ ಇದನ್ನು ಅಪ್ಲೈ ಮಾಡಬೇಕು. ಇದು ಬಂದು ನಾನು ಸೆಕೆಂಡ್ ಟೈಮ್ ಇದನ್ನ ಅಪ್ಲೈ ಮಾಡ್ತಾ ಇರೋದು. ನನಗೂ ಕೂಡ ಹೊಸದಾಗಿ ಗೊತ್ತಾಗಿದ್ದು. ಹಾಗಾಗಿ ನಾನು ಫಸ್ಟ್ ಟೈಮ್ ಯೂಸ್ ಮಾಡಿ ನೋಡಿದೆ, ನಂಗೆ ಚೆನ್ನಾಗಿ ಅನ್ನಿಸ್ತು. ಹಾಗಾಗಿ ಸೆಕೆಂಡ್ ಟೈಮ್ ಮಾಡುವಾಗ ನಿಮಗೋಸ್ಕರ ಈ ವಿಡಿಯೋನ ರೆಡಿ ಮಾಡಿ ಹಾಕ್ತಾಯಿದ್ದೀನಿ. ಯಾರಿಗೆ ಡ್ಯಾಂಡ್ರಫ್ ಇದೆ, ಹಾಗೆ ಲೆಂತಿ ಹೇರ್ ಬೇಕು, ಥಿಕ್ನೆಸ್ ಬೇಕು ಅನ್ನೋರು ಈ ಪ್ಯೂರಿನ ಮಾಡ್ಕೊಂಡು ಅಪ್ಲೈ ಮಾಡ್ಬೋದು. ಅಷ್ಟೇ ಅಲ್ಲ, ಈಗ ಸೀಸನ್ ಇದೆ ಅಂದರೆ ಇವಾಗ ಬೇಸಿಗೆ, ಇವಾಗ ಒಳ್ಳೆ ವಾಟರ್ ಮೆಲನ್ ಟೈಮು. ಆವಾಗ ನಾವು ವಾಟರ್ ಮೆಲನ್ನ ಮೇಲಿಂದ ತಿಂದ್ಬಿಟ್ಟು ಕೆಳಗಡೆ ಸಿಪ್ಪೆನ ಬಿಸಾಕ್ಬಿಡ್ತೀವಿ. ಕೆಳಗಡೆ ಬಿಸಾಕುವಂಥ ತಿಳಿನ ತೊಗೊಂಡ್ಬಿಟ್ಟು ನಾವು ಈ ಥರ ಒಂದು ಪ್ಯೂರಿನ ರೆಡಿ ಮಾಡ್ಕೊಂಬಿಟ್ಟು ನಾವು ಹೇರ್ಗೆ ಈ ಥರ ಮತ್ತು ಸ್ಕಾಲ್ಪಿಗೆ ಚೆನ್ನಾಗಿ ಅಪ್ಲೈ ಮಾಡಿ ಒಂದು ಲೈಟಾಗಿ ಒಂದು ಮಸಾಜ್ ಕೊಟ್ಟು ನಾವು ಚೆನ್ನಾಗಿ ಇದನ್ನು ಅಪ್ಲೈ ಮಾಡೋದ್ರಿಂದ 1 ಅವರ್ ಬಿಟ್ಬಿಟ್ಟು ಹೆಡ್ ಬಾತ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಅಂಡ್ ಶೈನಿಯಾಗಿ ತಿಕ್ಕಾಗಿರೋ ಹೇರ್ನ ಪಡಿಬೋದು. ನಾನಿವಾಗ ಇದನ್ನು ನೀಟಾಗಿ ಅಪ್ಲೈ ಮಾಡ್ತಾಯಿದ್ದೀನಿ. ಸ್ಕಾಲ್ಪಿಗೆ ಚೆನ್ನಾಗಿ ಅಪ್ಲೈ ಮಾಡಿ ಸ್ವಲ್ಪ ಲೈಟಾಗಿ ಮಸಾಜ್ ತೊಗೋತಾ ಇದ್ದೀನಿ. ಆಮೇಲೆ ಮಿಕ್ಕಿದ್ದನ್ನು ಸ್ವಲ್ಪ ಹೇರ್ಸಿಗೆನೂ ಕೂಡ ಅಪ್ಲೈ ಮಾಡ್ತೀನಿ. ಇನ್ನೂ ಕೆಲವರು ತುಂಬ ವಾಟರ್ ಮೆಲನ್ ಪ್ಯೂರಿನ ಪೂರ್ತಿ ಕೂದಲನ್ನ ಅದರಲ್ಲೇ ಹಚ್ಬಿಟ್ಟು ತೆಗಿತಾರೆ. ಅಷ್ಟು ಬೆನಿಫಿಟ್ಸ್ ಇದೆ ಅಂತ ಹೇಳ್ಬಿಟ್ಟು ಅಷ್ಟು ಚೆನ್ನಾಗಿ ಯೂಸ್ ಮಾಡ್ತಾರೆ. ನಾವು ಅಷ್ಟೆಲ್ಲ ಯೂಸ್ ಮಾಡೋಕ್ಕಾಗಿಲ್ಲ ಅಂದರೆ ಅಟ್ಲೀಸ್ಟ್ ಈ ಥರ ಸ್ಪ್ರೇನಾದರೂ ಮಾಡಿಕೊಂಡು ಹೇರ್ಸ್ನ ಚೆನ್ನಾಗಿ ಗ್ರೋತ್ ಆಗೋಕ್ಕೆ ಒಂದು ಹೆಲ್ಪ್ನ ಮಾಡ್ಕೋಬೋದು ಅಂತ ಹೇಳ್ಬೋದು. ಇದನ್ನು
ನಾನು ಸೆಕೆಂಡ್ ಟೈಮ್ ಮಾಡ್ತಾ ಇರೋದ್ರಿಂದ ನನಗೆ ಹ್ಯಾಪಿ ಅನಿಸಿದೆ. ಸೊ ಹಾಗಾಗಿ ಇದನ್ನು ನಾನು ಸೆಕೆಂಡ್ ಟೈಮ್ ಅಪ್ಲೈ ಮಾಡುವಾಗ ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂತ ಹೇಳ್ಬೋದು. ಇದು ಹೆಡ್ ಬಾತ್ ಆದಮೇಲೆ ತುಂಬ ಶೈನಿ ಆಗಿರುತ್ತೆ ಕೂಡ ಹೇರ್ಸು. ತುಂಬ ಅಂದರೆ ವಿಟಮಿನ್ಸ್ ಇರೋದ್ರಿಂದ ಇದನ್ನ ತುಂಬ ಈಸಿಯಾಗಿ, ಅಂದರೆ ಎಲ್ಲರ ಮನೆಯಲ್ಲೂ ಕಲ್ಲಂಗಡಿನ ಆಲ್ಮೋಸ್ಟ್ ಅಲ್ಲಿ ಈ ಬೇಸಿಗೆಯಲ್ಲಿ ಎಲ್ಲರೂ ತಿಂತೀವಿ. ಸೊ ಆ ಸಿಪ್ಪೆಯಿಂದ ಇದನ್ನ ಮಾಡ್ಕೋಬೋದಲ್ವ, ಖರ್ಚಿಲ್ದೇ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ಇದನ್ನ ತುಂಬ ಈಸಿಯಾಗಿ ಮಾಡ್ಕೋಬೋದು. ಹಾಗೆ ಇದಕ್ಕೇನು ಜಾಸ್ತಿ ಖರ್ಚಿಲ್ಲ. ಸೊ ಮನೆಯಲ್ಲಿ ನಾವು ಸಿಪ್ಪೆನ ಬಿಸಾಕೋಕ್ಕಿಂತ ಈ ಥರ ಮಾಡ್ಕೊಂಡು ಅಪ್ಲೈ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಸೊ ಲೆಂತ್ ಎಷ್ಟಿದೆ ಅಷ್ಟುದನ್ನು ನೀಟಾಗಿ ಅಪ್ಲೈ ಮಾಡಿ ಇದನ್ನ ಫೋಲ್ಡ್ ಮಾಡಿಬಿಟ್ಟು 1 hour ಅಥವಾ 1.5 hour 2 hours ಆದರೂ ಪರವಾಗಿಲ್ಲ ಇಟ್ಟೋಕೆ. ಅದಾದಮೇಲೆ ಹೆಡ್ ಬಾತ್ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಹೇರ್ಸ್ ಅಂತ ಹೇಳ್ಬೋದು ನಿಮಗೆ. ನೋಡಿದ್ರಲ್ವ, ಈ ಥರ ಫುಲ್ ಹೆಡ್ಗೆ ಅಪ್ಲೈ ಮಾಡಿಬಿಟ್ಟು ಅದಕ್ಕೆ ಇನ್ನೂ ಕವರ್ ಮಾಡಿಕೊಂಡು ಟೈಟಾಗಿ ಮೇಲಿಂದ ಕವರ್ನ ಹಾಕಿ ಇಟ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ನೋಡಿ, ನಾನು ಇವಾಗ ಇನ್ನೊಂದು ರೆಮಿಡಿ ತೋರಿಸ್ತೀನಿ. ಏನಪ್ಪ ಅಂತಂದರೆ ಇದು ಖುಷ್ಬು ಮ್ಯಾಮ್ ಅವರ ಆಯಿಲು, ಎಲ್ಲ ಕಡೆ ಪಬ್ಲಿಸಿಟಿ ಆಗಿರೋದು ಕ್ಯಾರೆಟ್ ಆಯಿಲ್ ಅಂತ ಹೇಳ್ತಾರಲ್ಲ. ಸೊ ಆ ಆಯಿಲ್ನ ನಾನು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಇದರಿಂದ ಬ್ರೈಟ್ನೆಸ್ ಆಗುತ್ತೆ ಅಂತ ಹೇಳ್ತಾರೆ ಸ್ಕಿನ್ನು. ಸೊ ಹಾಗಾಗಿ ನಾನು ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಈ ಆಯಿಲ್ನ ರೆಡಿ ಮಾಡಿಕೊಂಡು ನಾನು ಫಸ್ಟ್ ಟೈಮ್ ಇದನ್ನ ಅಪ್ಲೈ ಮಾಡ್ತಾಯಿದ್ದೀನಿ. ಸೊ ಇದರಿಂದ ಬ್ರೈಟ್ನೆಸ್ ಆಗುತ್ತಾ ಅಂತ ನೋಡೋಣ ಅಂತ ಹೇಳ್ಬಿಟ್ಟು ಅಪ್ಲೈ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ಸ್ವಲ್ಪನೇ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನೋಡೋಣ ಸ್ವಲ್ಪ ದಿನ ಅಪ್ಲೈ ಮಾಡಿ ಸೊ ಚೆನ್ನಾಗಿ ಕಾಣುತ್ತಾ ಅಂತ. ನಾನು ಬಿಫೋರ್ ಬಾತ್ಗಿಂತ ನಾನು ಕೊಕೊನಟ್ ಆಯಿಲ್ನ ಯೂಸ್ ಮಾಡ್ತಾಯಿದ್ದೆ. ನಿಮಗೆ ಲಾಸ್ಟ್ ಒಂದು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೆ ನಾನು ಕೊಕೊನಟ್ ಆಯಿಲ್ನ ಯಾವ ಥರ ಯೂಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಕೊಕೊನಟ್ ಆಯಿಲ್ನ ಅದನ್ನು ಈ ವಿಂಟರ್ ಟೈಮಲ್ಲೆಲ್ಲ ಯೂಸ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಫೇಸ್ ಇರುತ್ತೆ. ಹಾಗೆ ಡೈಲಿನೂ ನಾವು ಈ ಥರ ಕೊಕೊನಟ್ ಆಯಿಲ್ ಮಸಾಜ್ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಯಾವಾಗಲೂ ಕೊಕೊನಟ್ ಆಯಿಲ್ನ ಬಿಫೋರ್ ಬಾತ್ಗಿನ್ನ ಮುಂಚೆ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೆ. ಸೊ ಹಾಗೆ ಇವಾಗ ಖುಷ್ಬು ಮ್ಯಾಮ್ ಅವರ ಆಯಿಲ್ ಫೇಮಸ್ ಆಗಿಬಿಟ್ಟಿದೆ. ಸೊ ಹಾಗಾಗಿ ನಾನು ಇದನ್ನು ಒಂದು ಸರಿ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಈ ಆಯಿಲ್ನ ಅಪ್ಲೈ ಮಾಡ್ತಾಯಿದ್ದೀನಿ. ಇದರಿಂದ ಬ್ರೈಟ್ನೆಸ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ನೋಡೋಣ ಇದ್ರ ರಿಸಲ್ಟ್ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು. ಈ ವಿಡಿಯೋ ತುಂಬ ಲೆಂತ್ ಆಗಿರೋದ್ರಿಂದ ನಾನು ಈ ಆಯಿಲ್ನ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನಾನು ಹಾಕಿಲ್ಲ. ನೆಕ್ಸ್ಟ್ ವೀಡಿಯೋದಲ್ಲಿ ಈ ಆಯಿಲ್ನ ಹೇಗೆ ರೆಡಿ ಮಾಡ್ಕೊಂಡಿದ್ದೀನಿ ನಾನು ಅಂತ ಹೇಳ್ಬಿಟ್ಟು ಹಾಕ್ತೀನಿ. ಸೊ ಇವಾಗ ಅದನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಸಾಜ್ ಕೊಡಬೇಕಂತೆ. ಮಸಾಜ್ ಕೊಟ್ಟು ಆದಮೇಲೆ 1 hour ಹಾಫ್ ಆನ್ ಅವರ್ ಆದಮೇಲೆ ಬಾತ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದ್ದಾರೆ. ಬ್ರೈಟ್ನೆಸ್ ಆಗುತ್ತೆ ಫೇಸ್ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ನಾನು ಕೂಡ ಈ ಆಯಿಲ್ನ ಯೂಸ್ ಮಾಡ್ತಾಯಿದ್ದೀನಿ. ನೋಡಿದರೆ ಶೈನಿಯಾಗಿ ತುಂಬ ಚೆನ್ನಾಗಿದೆ. ಫ್ಲೇವರ್ ಕೂಡ ತುಂಬ ಚೆನ್ನಾಗಿದೆ. ಸೊ ನೋಡೋಣ ಇದ್ರ ರಿಸಲ್ಟ್ ಏನಿದೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟು ಬಾತ್ ಆದಮೇಲೆ ಗೊತ್ತಾಗುತ್ತೆ. ಒಂದು ರಿಸಲ್ಟಿಗೆ ಗೊತ್ತಾಗಲ್ಲ, ಬಟ್ ಅಪ್ಲೈ ಮಾಡ್ತಾಯಿದ್ದೀನಿ. ನೋಡೋಣ ಹೇಗಿರುತ್ತೆ ಅಂತ ಬ್ರೈಟ್ನೆಸ್ಸು. ನನಗೇನೋ ಇದು ಸ್ಮೆಲ್ ಮತ್ತು ಆಯಿಲ್ ಅಪ್ಲೈ ಮಾಡ್ತಾರೆ ತುಂಬ ಇಷ್ಟ ಆಗ್ತಾಯಿದೆ. ಸೊ ನೋಡೋಣ ನೆಕ್ಸ್ಟು ಇನ್ನೊಂದು 2 times ಅಪ್ಲೈ ಮಾಡಿದರೆ ಗೊತ್ತಾಗುತ್ತೆ ಯಾವ ಥರ ಬ್ರೈಟ್ನೆಸ್ ಆಗುತ್ತೆ ಇದು ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಇದನ್ನು ರೆಡಿ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು. ಸೊ ಇವಾಗ 1 hour ಹೆಡ್ ಬಾತ್ ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಲುಕ್ ಇದೆ, ಹೇರ್ಸ್ ಮತ್ತು ಫೇಸ್ ಎರಡು ಕೂಡ ಯಾವ ಲುಕ್ ಇದೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ನೋಡೋಣ ಬನ್ನಿ. ತುಂಬ ಚೆನ್ನಾಗಾಗಿದೆ. ನನಗೆ ಬ್ರೈಟ್ನೆಸ್ ಅನ್ನಿಸ್ತಾಯಿದೆ. ಹೇರ್ ಕೂಡ ತುಂಬ ಸಾಫ್ಟ್ ಆ್ಯಂಡ್ ಶೈನಿ ಆಗಿದೆ. ನನ್ನ ಫೇಸ್ ಕೂಡ ಸ್ವಲ್ಪ ಬ್ರೈಟ್ನೆಸ್ ಅಂತ ಅನ್ನಿಸ್ತಾಯಿದೆ. ತುಂಬ ಹ್ಯಾಪಿಯಾಗಿದೆ. ಈ ವಿಡಿಯೋ ನಮಗೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನನ್ನ ಯೂಟ್ಯೂಬ್ ಚಾನಲ್ನ ಹೋಗಿ ಒಂದು ಸಾರಿ ಚೆಕ್ ಮಾಡಿ. ಹೇರ್ಗೆ ಸಂಬಂಧಪಟ್ಟ ತುಂಬ ವೀಡಿಯೋಸ್ ಇದ್ದಾವೆ. ಹಾಗೆ ನಾನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇನ್ನೂ ಹೆಚ್ಚಿನ ವೀಡಿಯೋಸ್ಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಭೇಟಿ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.